ಈಗ ಹೇಳೋ ಸ್ಟೋರಿ ಇದೆಯಲ್ಲ, ಇದು ಎಷ್ಟು ಪ್ಲ್ಯಾಂಡು ಈ ತಂಡ ಅಂಥೇಳಿ ಒಂದು ಉದಾಹರಣೆ ಸಿಕ್ಕಿಬಿಡುತ್ತೆ ನಮಗಿಲ್ಲಿ. ಒಂದು ವೇಳೆ ಈ ದರ್ಶನ್ ಮನೇಲಿ ಸಿಕ್ಕಂತಹ 40 ಲಕ್ಷ ಚಿಲ್ಲರೆ ಹಣ ಇದೆಯಲ್ಲ, ಈ ಹಣ ಇಷ್ಟೊಂದು ಯೋಜಿತವಾಗಿ ನಡ್ಕೊಂಡ್ರ ಇವರೆಲ್ಲರೂ ಕೂಡ ಅಂತ, ಸಾಕ್ಷ್ಯ ನಾಶ ಮಾಡಬೇಕು ಅಂತಾನೆ ಇಷ್ಟೊಂದು ಹಣವನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರ ಇವರು. ನೋಡಿ, ಇಲ್ಲಿ ಮರ್ಡರ್ ಪ್ಲಾನ್ಡ್ ಅಲ್ಲದೆ ಇರಬಹುದು. ರೇಣುಕಾಸ್ವಾಮಿಯನ್ನು ನಾವು ಕೊಲೆ ಮಾಡಬೇಕು ಅಂತ ಇವರಿಗೆ ಮನಸ್ಸಲ್ಲಿ ಉದ್ದೇಶ ಇಲ್ಲದೆ ಇರಬಹುದು. ಅಥವಾ ಘಳಿಗೆಯಲ್ಲಿ ನಾವು ಇಷ್ಟೆಲ್ಲ ಹೊಡೆದ್ರೆ ಇವನು ಸತ್ತು ಹೋಗ್ತಾನೆ, ಇವನು ಜೀವ ಹೊರಟು ಹೋಗುತ್ತೆ ಅನ್ನೋದು ಕೂಡ ಅವ್ರ ಗಮನದಲ್ಲಿ ಇರಲಿಲ್ವೇನೋ. ಏನೋ ಹೊಡಿತಾ ಇದ್ದೀವಿ, ಇವನೇನಾಗಲ್ಲ, ಬದುಕ್ತಾನೆ, ಪಕ್ಕದಲ್ಲೇ ಮೆಡಿಕಲ್ ಸ್ಟೋರಲ್ಲಿ ಸ್ವಲ್ಪ ಮಾತ್ರೆ ತಂದುಕೊಟ್ಟು ಆನಂತರದಲ್ಲಿ ಒಂದು ಬ್ಯಾಂಡೇಡ್ ಹಾಕಿ ಮನೆ ಕಳಿಸ್ಕೊಟ್ಬಿಟ್ರೆ ಜೇಬಿಗೊಂದು 500 1000 5000 ಇಟ್ಬಿಟ್ಟು ಮುಗಿದು ಹೋಗುತ್ತೆ ಅಂತ ಭಾವಿಸಿದ್ದಿರಬೇಕು. ಆದರೆ ಇದರಲ್ಲಿ ನಮ್ಗೆ ಅನಿಸೋದೇನು ಹೇಳಿ, ಪ್ಲ್ಯಾಂಡ್ ಯಾವುದು ಅಂದರೆ, ಚಿತ್ರದುರ್ಗದಿಂದ ಒಂದು ಕಮೆಂಟ್ ಮಾಡಿದವನ್ನ ಅವನ ಅಡ್ರೆಸ್ ಹುಡುಕಿ ಇವರ ಅಭಿಮಾನಿಗಳ ಸಂಘದ ಅಧ್ಯಕ್ಷನಿಗೆ ಹೇಳಿ ಅವನನ್ನು ಪತ್ತೆ ಹಚ್ಚು ಅಂತ ಹೇಳಿ ಅಲ್ಲಿಂದ ದರ್ಶನ್ ಮನೆಯವರೆಗೂ ಕರ್ಕೊಂಡು ಬಂದರು ಅಂತ ಆರೋಪ ಇದೆ. ಮನೆಗೆ ಕರ್ಕೊಂಡು ಬಂದಮೇಲೆ ಇಲ್ಲಿಗೆ ಬೇಡ, ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ದು ಪ್ಲ್ಯಾಂಡ್ ಆಗಿದೆ. ಆಮೇಲೆ ಹೊಡೆದಿರೋದು ಪ್ಲ್ಯಾಂಡ್ ಆಗಿದೆ. ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದರೆ ರಿಪೋರ್ಟಲ್ಲಿದೆ. ಆ ಹುಡುಗ ರೇಣುಕಾಸ್ವಾಮಿ ಎನ್ನುವ ವ್ಯಕ್ತಿ ಬದುಕಿದ್ದಾಗಲೇ ಡ್ಯೂ ಟು ಎಲೆಕ್ಟ್ರಿಕ್ ಶಾಕ್ ಅವನ ಎಡಕಣ್ಣು ಕಳ್ಕೊಂಡ ಅವನು ಅಂತ. ಎಡಗಣ್ಣು ಹೋಯ್ತು ಅವನಿಗೆ ಬದುಕಿದ್ದಾಗಲೇ, ಎಲೆಕ್ಟ್ರಿಕ್ ಶಾಕಿಂದ ಹೊರಟೋಯ್ತು ಅಂತ. ಇವೆಲ್ಲ ಇಷ್ಟೊಂದು ವ್ಯವಸ್ಥಿತವಾಗಿದ್ದಾಗ ಸರಿ ಸತ್ತು ಹೋದ ಅಂದ ಮೇಲೂ ಕೂಡ ಈ ತಂಡ ಪ್ಲಾನ್ ಮಾಡಿದೆ ಎನ್ನುವುದಕ್ಕೆ ಸಾಕಷ್ಟು ಆರೋಪಗಳು ನಮಗೆ ಸಿಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಒಂದಷ್ಟು ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಮೊದಲಿಗೆ ಡೆಡ್ ಬಾಡಿ ವಿಲೇವಾರಿ ಇತ್ತಲ್ಲ, ಯಾರೋ ಒಪ್ಕೊಳ್ಳಿ, ಒಂದು 3 ಜನ ನಾವೇ ಮಾಡಿದ್ದು ಅಂತ ಒಪ್ಕೊಂಬಿಟ್ರು, ನೀವು 30 ಲಕ್ಷ ಕೊಟ್ಬಿಡ್ತೀವಿ ತಗೊಳ್ರು ಅಡ್ವಾನ್ಸ್ ಅಂಥೇಳಿ ಥ್ರೂ ಪ್ರದೋಷನ ಮೂಲಕ ದರ್ಶನ್ ಪ್ಲಾನ್ ಮಾಡಿದ್ರು ಅಂತ. ಆ ಪ್ಲಾನ್ ಫೇಲ್ ಆದಮೇಲೆ ನೆಕ್ಸ್ಟ್ ಉಳಿದ ಹಂತ, ಅಕಸ್ಮಾತ್ ಇದಾದರೆ ಇನ್ನೂ ಎಷ್ಟು ಹಣ ನನಗೆ ಬೇಕಾಗುತ್ತೆ, ಯಾವ್ಯಾವ ಸ್ಟೇಜಲ್ಲಿ ಬೇಕಾಗುತ್ತೆ ಅಂಥೇಳಿ 40 ಲಕ್ಷ ಹಣವನ್ನು ಸಂಗ್ರಹಿಸಿಟ್ಟಿದ್ರ ದರ್ಶನ್ ಅಂತ ಆರೋಪ ಇದೆ. ಕಾರಣ ಮನೆಯಲ್ಲಿ 40 ಲಕ್ಷ ಸಿಕ್ತು ಅಂತ. ಸೊ ಓವರಾಲ್ ಆಗಿ ಇದು ಬರೀ ಅವ್ರಿಗೊಂದು 30 ಲಕ್ಷ ಆಗುತ್ತೆ. ಬೇರೆ ಅಕಸ್ಮಾತ್ ಅದು ಪೊಲೀಸ್ ಮಟ್ಟದಲ್ಲೋ, ಆ ಕಡೆ ಅಟಾಪ್ಸಿ ರಿಪೋರ್ಟ್ ಬರೆದ್ರಲ್ಲ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೆದ್ರಲ್ಲ, ಅವ್ರಿಗೋ ಯಾರಿಗೋ, ಇನ್ನೆಲ್ಲಿ ಸಾಕ್ಷ್ಯ ನಾಶಕ್ಕೋ, ಇನ್ಯಾರು ಬಾಯಿ ಮುಚ್ಚಕ್ಕೋ 70 ಲಕ್ಷ ರೂಪಾಯಿಗಳನ್ನು ಸಾಲ ಮಾಡಿ ಹಣ ಹೊಂದಿಸಿಟ್ಕೊಂಡಿದ್ರ ದರ್ಶನ್ ಅಂತ ಪ್ರಶ್ನೆ. ವಿನಯ್ ಪ್ರದೋಷ್ ಮೂಲಕ ಕೇಸ್ ಮುಚ್ಚಾಕ್ಸ್ಬೇಕು ಅಂಥೇಳಿ ಒಂದು ಕಡೆ ಸಂಚು, ಸಾಕ್ಷಿ ಹೇಳಿಕೊಡುದು ಅಂತ ಹಣದ ಆಮಿಷವನ್ನು ಒಡ್ಡಿರೋದು ದರ್ಶನ್ ಮತ್ತು ತಂಡ ಅಂತ ಆರೋಪ. ಕೊಲೆ ಆರೋಪಿ ನಟ ದರ್ಶನ್ಗೆ ಈಗ ಐಟಿಯ ಇಟಿ ಅಂದರೆ ಭರ್ಜಿ, ತಿವಿಯುತ್ತಲ್ಲ ಬರ್ಜಿ, ಚುಚ್ಚುತ್ತಲ್ಲ ಆ ಬರ್ಜಿ, ಐಟಿಯ ಇಟಿ ನಾಟು ಬಿಡುತ್ತಾ ದರ್ಶನ್ಗೆ ಅಂತ ಪ್ರಶ್ನೆ ಇದೆ ಇಲ್ಲಿ. ಕಾರಣ ಇಷ್ಟೇ, ಲಕ್ಷ ಕ್ಯಾಶ್ ಸಿಕ್ಕಿದ ಮೇಲೆ ಕೇಸನ್ನು ಏನು ಮಾಡಬೇಕಾಗತ್ತೆ, ಯಾರಿಗೆ ಪೊಲೀಸರಿಗೆ ಸಿಗಲಿ, ತುಂಬ ಲಕ್ಷಾಂತರ ಹಣ ಇದೆ ಅಂದಾಗ ಒಂದು ಯಾರ ಮನೇಲಿ ಹಣ ಇರುತ್ತೋ ಆ ಹಣದ ಮೂಲದ ಬಗ್ಗೆ, ಅದು ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ಹಣನ ಅಲ್ವಾ ಎನ್ನುವುದರ ಬಗ್ಗೆ ಯಾರು ಆರೋಪಿ ಇದ್ದಾನೋ ಅವನು ಮಾತಾಡಬೇಕು. ಹೌದು, ಬ್ಯಾಂಕಿಂದ ಡ್ರಾ ಮಾಡ್ಕೊಂಡು ಬಂದೆ, ಇಲ್ಲ ನನಗಿಂಥ ಬ್ಯಾಂಕಿಂದ ಇಂಥ ಅಕೌಂಟ್ ಇಟ್ಕೊಂಡಿರ್ತಕ್ಕಂಥವ್ರು ನನಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ನೋಡಿ, ಅಥವಾ ಫೋನ್ಪೇ ಆಯಿತು, ಗೂಗಲ್ ಪೇ ಆಯಿತು, ಏನೋ ಒಂದು ನೆಫ್ಟ್ ಮೂಲಕ ನಮಗೆ ಕಳಿಸ್ಕೊಟ್ಟಿದ್ದಾರೆ ಏನೋ ಹೇಳಿದಾಗ, ಹೌದು ಇದರಿಂದ ಇಂಥ ಡೇಟಿಗೆ ಬಂದಿದೆ ಇವರಿಗೆ, ಅದನ್ನು ನೀವು ಡ್ರಾ ಮಾಡ್ಕೊಂಡು ಇಟ್ಟಿದ್ದಾರೆ ಅಂತ ಹೇಳಬಹುದು. ಅದರ್ವೈಸ್ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಿಮ್ಗೆ ಕ್ಯಾಶ್ ಸಿಕ್ಕಿಬಿಟ್ಟಾಗ ಈ ಕಡೆ ಎಲ್ಲ 30 ಲಕ್ಷ ಅಂತ ಸಿಗುತ್ತೆ, ಆ ಕಡೆ 40 ಲಕ್ಷ ಅಂತ ಸಿಗುತ್ತೆ ಅಂದಾಗ 70 ಲಕ್ಷ ಹಣ ತೆರಿಗೆ ಪಾವತಿಯಾಗಿರುವ ಹಣವೇ ಅಥವಾ ತೆರಿಗೆ ಪಾವತಿಯಾಗದ ಹಣವೇ? ತೆರಿಗೆ ಪಾವತಿಯಾಗದೇ ಇದ್ದರೆ ಫಸ್ಟು ಈ ಕೇಸ್ ಅಟ್ರಾಕ್ಟ್ ಆಗೋದು ಐಟಿಗೆ, ಅಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ. ನೀನು ಅದಕ್ಕೆ ಟ್ಯಾಕ್ಸ್ ಕಟ್ಟಿದ್ಯಾ ಇಲ್ವಪ್ಪ, ಸರಿ ನಂದಲ್ಲ ಸ್ವಾಮಿ ಹಣ, ನಾನು ಸಾಲ ತೊಗೊಂಡು ಬಂದಿದ್ದು ಎಲ್ಲಿಂದ, ಅವರನ್ನು ತೋರಿಸು. ಅವರು ತೋರಿಸ್ತಾರೆ, ಅವರು ಇಲ್ಲ ಸ್ವಾಮಿ ನನಗೆ ಹೇಳೋಕ್ಕಾಗ್ತಿಲ್ಲ ಅಂದಾಗ ಅವ್ರಿಗೂ ಅದು ಪನಿಷಬಲ್ ಅಫೆನ್ಸ್ ಆಗುತ್ತೆ. ಈ ಕಡೆ ದರ್ಶನ್ಗೂ ಪನಿಷಬಲ್ ಅಫೆನ್ಸ್ ಆಗುತ್ತೆ. ಸಾಲ ತಂದಿದ್ದೀನಿ ಅಂದರೆ ಹೇಳಬೇಕಾಗತ್ತೆ ಸಾಲದ ಮೂಲ ಏನು ಎತ್ತ ಅಂಥೇಳಿ. ಸೊ ಹಾಗಾಗಿ ಈ ಐಟಿಲಿ ಅಕಸ್ಮಾತು ಇವರಲ್ಲಿ ಆಯಿತು ತೆರಿಗೆ ಕಟ್ಟಿಬಿಡ್ತೀನಿ ಅಂದರು, ಐಟಿಗೆ ಇದ್ರ ಮೇಲೆ ಒಂದು ಡೌಟ್ ಬರುತ್ತೆ, ಎಲ್ಲಿಂದಲೋ ಅಕ್ರಮವಾಗಿ ಈ ಒಂದು ಹಣ ವರ್ಗಾವಣೆಯಾಗಿದೆ ಬೇರೆ ಮಾರ್ಗದ ಮೂಲಕ, ಹವಾಲಾ ಇನ್ನೇನು ಅಲ್ಲ ರೀ. ಈಗ ನೀವು ಒಬ್ಬ ವ್ಯಕ್ತಿಗೆ ನೀವು ಹಣ ಕೊಡಬೇಕು ಅಂತ ಹೇಳಿದ್ರೆ ನೀವೊಂದು ಟ್ರಾನ್ಸ್ಫರ್ ಮಾಡಿಬಿಡ್ತೀರ ಬ್ಯಾಂಕ್ ಮೂಲಕನೋ ಅಥವಾ ಡಿಜಿಟಲ್ ಪೇಮೆಂಟ್ನ ಮೂಲಕವನೋ. ಅಕಸ್ಮಾತ್ ನೀವು ಇಲ್ಲ ನಾನು ಈ ಹಣಕ್ಕೆ ಟ್ಯಾಕ್ಸ್ ಕಟ್ಟಿಲ್ಲ, ಅಕಸ್ಮಾತ್ ಈ ಹಣ ಬ್ಯಾಂಕ್ಗೆ ಹಾಕ್ಬಿಟ್ಟು ನಾನು ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಟ್ಯಾಕ್ಸ್ ಅಟ್ರಾಕ್ಟ್ ಆಗಿಬಿಡುತ್ತೆ. ಅದಕ್ಕೆ ಪೊಲೀಸರು ಕೇಳಿಬಿಡ್ತಾರೆ, 70 ಲಕ್ಷ ಎಲ್ಲಿ ಬಂತು, 1 ಕೋಟಿ ಎಲ್ಲಿ ಬಂತು, 2 ಕೋಟಿ ಎಲ್ಲಿ ಬಂತು ಅಂತ ಐಟಿ ಆಫೀಸರ್ಸ್ ಕೇಳಿಬಿಡ್ತಾರೆ ನಿಮಗೆ. ಆಗ ನಾನೇನು ಮಾಡಬೇಕು, ನಾನು ಹಾಗೆ ಮಾಡಲ್ಲ, ನಾನು ಮನುಷ್ಯನ ಮೂಲಕವಾಗಿಯೇ ಕಳಿಸ್ಕೊಡ್ತೀನಿ ನಾನು ಅಂತ.
ಒಂದೊಂದು ಆ ಊರಲ್ಲಿ ನೀನು ನಿಂತ್ಕೋ, ಇನ್ನೊಂದೂರಲ್ಲಿ ಇನ್ನೊಬ್ಬ ನಿಂತ್ಕೋ ಅಂಥೇಳಿ ಕ್ಯಾಶ್ 50 ಲಕ್ಷನೋ 70 1 ಕೋಟಿನೋ 2 ಕೋಟಿನೋ ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ವರ್ಗಾವಣೆ ಮಾಡ್ತಾರೆ. ಅದು ಕಾರ್ ಮೂಲಕ ಆದರೂ ಹೋಗಬಹುದು, ರೈಲ್ ಮೂಲಕ ಆದರೂ ಹೋಗಬಹುದು, ಏರೋಪ್ಲೇನ್ ಮೂಲಕ ಆದರೂ ಹೋಗಬಹುದು. ಆ ಥರ ಹೋಗಿ ತಲುಪಿಸ್ತಾರಲ್ಲ, ಇದನ್ನು ಹವಾಲಾ ಹಣ ಅಂತ ಕರೀತಾರೆ. ಟ್ಯಾಕ್ಸೇ ಕಟ್ಟದೆ ಚೈನು, ಮನುಷ್ಯನ ಒಂದು ಸರಪಳಿ ನಿರ್ಮಿಸಿಕೊಂಡು ಆ ಹಣ ತಲುಪಿಸ್ತಕ್ಕಂಥ ವ್ಯವಸ್ಥೆ. ಟ್ಯಾಕ್ಸ್ ಕಟ್ಟಿರಲ್ವಲ್ಲ, ಎಲ್ಲೂ ಸಿಕ್ಕಾಕೊಳ್ಳಲ್ಲ ಅಂತ. ಸಿಕ್ಕಾಕೊಂಡ್ಬಿಟ್ರು ಅಂತ ಅಂದ್ಕೊಳ್ಳಿ, ಮಧ್ಯದಲ್ಲಿ ಯಾರನ್ನೋ ಒಬ್ಬನ ಹಿಡ್ಕೊಂಬಿಟ್ರು, ರೈಲಲ್ಲೋ ಏರೋಪ್ಲೇನಲ್ಲೋ ಎಲ್ಲೋ, ಆವಾಗ ಅವನು ಸಿಕ್ಕಾಕೊಳ್ತಾನೆ. ಎಲ್ಲಿಂದ ಬಂತು ಅಂದ್ರೆ ಅವ್ನು ಹೇಳಬೇಕಾಗತ್ತೆ. ಸೊ ಹಾಗಾಗಿ ಒಂದು ವೇಳೆ ಈ ಕೇಸಲ್ಲಿ ಎಲ್ಲಿಂದನೂ ಅಕ್ರಮವಾಗಿ ಆಗಿದೆ ಅಂತ ಬಂದರೆ ಇಡಿ ಅಟ್ರಾಕ್ಟ್ ಆಗುತ್ತೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಜಾರಿ ನಿರ್ದೇಶನಾಲಯ ಅಲ್ಲಿ ಫೀಲ್ಡ್ಗಿಳಿಯುತ್ತೆ. ಎಲ್ಲಿಂದ ಬಂತು ಹೇಳು, ಯಾಕೆ ಇದನ್ನು ವರ್ಗಾವಣೆ ಮಾಡಿದ್ದೆ, ಹೇಗೆ ವರ್ಗಾವಣೆ ಮಾಡಿದ್ಯಾ, ಬಾಯಿ ಬಿಡು ಅಂತ ಹಿಡ್ಕೊಳ್ತಾರೆ ಅವರು. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ನ ಅಡಿಯಲ್ಲಿ ಆ ಕೇಸ್ ಆಗಿಬಿಡುತ್ತೆ. ಆಯ್ತು, ಅವರು ಹಿಡಿದ್ರು ಇಂಥ ಕಡೆಯಿಂದ ಅಂಥ ಕಡೆಯಿಂದ ಅಂತ ಬಂದಾಗ ಸರಿಯಾಗಿ ಉತ್ತರ ಸಿಕ್ಕಲಿಲ್ಲ. ಸ್ವಾಮಿ ಇಲ್ಲೆಲ್ಲೋ ದೊಡ್ಡ ಗೋಲ್ಮಾಲ್ ಆಗಿದೆ, ಇಲ್ಲಿ CBI ಬನ್ನಿ ಅಂತ ಹೇಳಿದ್ರೆ, ಇದೇ ದರ್ಶನ್ ಬಿಕಾಸ್ ಆಫ್ ದಿಸ್ 70 lakh rupees, ಈ 70 ಲಕ್ಷ ರೂಪಾಯಿಗಳ ಕಾರಣಕ್ಕಾಗಿ ದರ್ಶನ್ CBI ಎನ್ಕ್ವೈರಿಯನ್ನು ಕೂಡ ಫೇಸ್ ಮಾಡಿದ್ರೂ ಆಶ್ಚರ್ಯ ಇಲ್ಲ. ನೋಡಿ, ಯಾರಿಗೂ ಕಾಣಬಾರ್ದು ಅಂಥೇಳಿ ರೇಣುಕಾಸ್ವಾಮಿ ಶವ ಬಿಸಾಡೋ ಪ್ರಯತ್ನ, ಎಲ್ಲಿ ಬಿಸಾಕಬೇಕು ಅಂತಲೇ ಗೊತ್ತಾಗದೆ ಆರೋಪಿಗಳು ಒದ್ದಾಡಿಬಿಟ್ಟಿದ್ರು. ಅವರೆಲ್ಲರೂ ಕೂಡ ತುಂಬ ಟ್ರೈನ್ಡ್ ಅಲ್ಲ, ಅವರೆಲ್ಲರೂ ಕೂಡ ಹೆಬಿಚುವಲ್ ಆರೋಪಿಗಳು ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ. ಕಾಲಾನುಕಾಲದಿಂದ ಈ ಥರದ್ದು ಡೆಡ್ ಬಾಡಿಗಳನ್ನು ಸಾಗಿಸಿ ರೂಢಿ ಇದ್ದು ಅದರಲ್ಲಿ ಯಶಸ್ವಿಯಾಗಿರೋ ಅಂತ ಅನ್ನಿಸ್ತಾ ಇಲ್ಲ. ಫಸ್ಟ್ ಟೈಮು ದರ್ಶನ್ ಅವ್ರ ಜೊತೆಲಿ ಮಾತನಾಡಿಸ್ತೀನಿ, ಓಡಾಡಿಸ್ತೀನಿ, ಊಟ ಮಾಡಿಸ್ತೀನಿ, ಹತ್ತಿರ ಮಾಡಿಸ್ತೀನಿ, ಹಣ ಬೇರೆ ಇಟ್ಕೋ, ನೀನು 10 ಲಕ್ಷ, ನೀನು ಸಾಲ ತೀರಿಸ್ಕೋ ಅನ್ನುವ ಒಂದು ಆಮಿಷಕ್ಕೇ ಆ ಕ್ಷಣಕ್ಕೆ ಥ್ರಿಲ್ ಆಗಿಬಿಟ್ಟಿದೆ ಅವರಿಗೆ. ಆಯಿತು ಬಿಸಾಕ್ತೀವಿ, ತೊಗೊಬನ್ನಿ ಅಂತ ತೊಗೊಂಡು ಬಂದುಬಿಟ್ರು ಬಾಡಿಯನ್ನು. ಸುಮನಹಳ್ಳಿ ಬ್ರಿಡ್ಜ್ ಹತ್ರ ತಂದರು, ಎಸೆದ್ರು, ಎಸ್ಕೇಪ್ ಆದರು. ಪಟ್ಟಣಗೆರೆ ಶೆಡ್ನಲ್ಲಿದ್ದಂಥ ಸಿಬ್ಬಂದಿಗೂ ಕೂಡ ಸಾಕ್ಷಿ ಹೇಳಬಾರದು ಅಂತ ಆಮಿಷ ಒಡ್ಡಲಾಗಿದೆ ಅಂತ ಮಾಹಿತಿ. ಗಣ್ಯ ವ್ಯಕ್ತಿಗಳ ಸಂಪರ್ಕ, ಸರ್ಕಾರಕ್ಕೆ ಒತ್ತಡ ಹಾಕಿಸುವ ಯತ್ನ ಕೂಡ ನಡೆದಿದೆ ಇಲ್ಲಿ. ಆದರೆ ಕೊಲೆ ಕೇಸ್ ಕೇಳ್ತಾ ಇದ್ದಂತೆಯೇ ಬೇರೆ ಯಾವುದಾದ್ರೆ ಓಕೆ, ಸ್ವಲ್ಪ ಜಮೀನು ಯಾವುದೋ ಪ್ರಾಬ್ಲಮ್ ಇದೆ, ಇನ್ಯಾವುದೋ ಸ್ವಲ್ಪ ಗಲಾಟೆ ಇದೆ, ಅವನ್ಯಾರಿಗೋ ಬುದ್ಧಿ ಹೇಳಿ ಕರೀರಿ, ಆ ಶಾಸಕನಿಗೆ ಒಂದು ಕ್ಲೋಸ್ ಅಂತೆ, ಒಂದು ಮಾತು ಹೇಳಿಸ್ಬಿಡಿ, ಒಂದು ಫೋನ್ ಮಾಡಿಬಿಡಿ ಅಣ್ಣ, ಇದು ಓಕೆ. ಇದು ಯಾವಾಗ ಮರ್ಡ್ರ್ ಅಂತ ಆಯಿತು, ಮರ್ಡರ್ ಕೇಸ್ಗೆ ಸಪೋರ್ಟ್ ಮಾಡೋದು ಹೇಗಪ್ಪ ಅಂಥೇಳಿ ತಂಡ ಹೊಡೆದಿದ್ರು ಗಣ್ಯರು ಅಂತ. ಅಲ್ಲಿಗೆ ದರ್ಶನ್ಗೆ ಇದು ಒಂದಾದ ಮೇಲೆ ಒಂದರಂತೆ. ಇಲ್ಲಿ ಯಾವುದೋ ಬಿಡಿಸ್ಕೊಳ್ತಾ ಇದ್ದೀನಿ ನಾನು ಈ ಸಿಕ್ಕನ್ನು ಬಿಡಿಸ್ಕೊಳ್ತಾ ಇದ್ದೀನಿ ಎನ್ನುವಷ್ಟಲ್ಲೇ ಇನ್ನೊಂದು ಕಡೆ ದರ್ಶನ್ ಲಾಕ್ ಆಗ್ತಾ ಇರೋದು ಈ ಒಂದು ವಿಚಾರ.